ಶೆಳೋಪಿಲ್ಲೆ ಅಯ್ಯಂಗಾರ್ ಅವರನ್ನು ಮಾತನಾಡಿಸಬೇಕು. ಸರ್, ಒಂದು ಹರಿಹರ ಸಾಮರಸ್ಯದ ಕ್ಷೇತ್ರ ಅಯ್ಯಪ್ಪನ ಸನ್ನಿಧಾನ. ಸೊ ಈ ಹೊತ್ತಲ್ಲಿ ಅಲ್ಲಿ ಇಡೀ ಲಕ್ಷಾಂತರ ಭಕ್ತರು ಕಾಯ್ತಾ ಇದ್ದಾರೆ ಮಕರ ಜ್ಯೋತಿಯ ದರ್ಶನಕ್ಕಾಗಿ. ನನಗೆ ಆಧ್ಯಾತ್ಮದ ಮಹತ್ವವನ್ನು ಹೇಳ್ಬೋದಾ? ಈ ಮಕರ ಜ್ಯೋತಿ ಅಥವಾ ಮಕರ ವಿಳಕ್ಕಿನ ಮಹತ್ವವನ್ನು ಹೇಳ್ಬೋದಾ? ಅಂದರೆ ಅಲ್ಲಿ ಶ್ರೀ ಅಯ್ಯಪ್ಪನ ಸನ್ನಿಧಾನದಲ್ಲಿ, ಹರಿಹರನ ಸನ್ನಿಧಾನದಲ್ಲಿ ಕೋಟ್ಯಾಂತರ ಜನ ಅವರೆಲ್ಲ ಅಲ್ಲಿ ಸೇರಿದ್ದಾರೆ. ಅವರು ಸೇರಿ ಇವಾಗ ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಅಯ್ಯಪ್ಪನನ್ನು ನೋಡಬೇಕು ಅಂತ ಇದ್ದಾರೆ. ಅವರಲ್ಲಿ ಏನು ಈ ಎಲ್ಲ 48 ದಿನಗಳ ಒಂದು ವ್ರತವನ್ನು ಮಾಡೋದ್ರಿಂದ ಏನು ಸಿಗಬೇಕು ಅವರಿಗೆ? ಆತ್ಮಾನಂದ ಸಿಗಬೇಕು. ಆ ಆತ್ಮಾನಂದ ಸಿಗಬೇಕಾದ್ರೆ ಏನಾಗಬೇಕು? ನನ್ನೊಳಗಡೆ ಇರುವಂತಹ ಅಂತರ್ಯಾಮಿಯಾಗಿರುವ ಪರಮಾತ್ಮ ಅದು ನಮಗೆ ಸಿಗಬೇಕು. ಅಲ್ಲಿ ವಾಕ್ಯಾನೂ ಕೂಡ ಇದೆ, ನೋಡ್ಬೋದು ನೀವು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಂದೆ ತತ್ವಮಸಿ ಅಂತ ಒಂದು ವ್ಯಾಖ್ಯಾನ ಇದೆ, ನೀನೇ ಅದಾಗಿದ್ದೀಯಾ ಅಂತ. ಅಂದರೆ ಆ ಪರಮಾತ್ಮನ ಸನ್ನಿಧಾನದ ಬೆಳಕು ನಿಮ್ಮಲ್ಲಿ ಕಾಣಬೇಕಲ್ಲ. ಆ ಬೆಳಕು ನನ್ನ ಒಳಗಿರುವಂತಹ ಆತ್ಮ ಕೇವಲ ಶರೀರ ಅಲ್ಲ, ಒಳಗಡೆ ಆತ್ಮ ಇದೆ ಅನ್ನೋ ಆ ಬೆಳಕಿನ ದರ್ಶನ ಆಗುತ್ತಲ್ಲ, ಅದು ಮಕರ ಬೆಳಕು ಮತ್ತು ಮಕರ ಜ್ಯೋತಿಯ ಒಂದು ಏನು ಪ್ರತೀಕ. ಆ ಬೆಳಕು ನಮಗೆ ಕಂಡ್ರೆ ಆ ಬೆಳಕು ಮತ್ತು ಒಳಗಡೆ ಇರುವ ನಾನು, ನನ್ನ ಆತ್ಮದೊಳಗಿರುವ ಪರಮಾತ್ಮ, ಇದು ಯಾವುದು ಭೇದ ಇಲ್ಲ, ಅದೇ ಬೆಳಕು ಅನ್ನೋದನ್ನು ಕನ್ಫರ್ಮ್ ಮಾಡೋದೇ ಈ ಮಕರ ಜ್ಯೋತಿ ಮತ್ತು ಮಕರ ಬೆಳಕಿನ ಸಂದೇಶ. ಅಂದರೆ ನಾನು ದೇವರ ಭಾಗವಾಗಿದ್ದೇನೆ ಅನ್ನೋ ಭಾವ ಬರಬೇಕಲ್ಲ ಅವನಿಗೆ. ಇಲ್ಲದೆ ಹೋದರೆ ನಾನು ಏನು ಅಲ್ಲ ಅನ್ನೋದು ಬರಬಾರ್ದು. ನಾನೇ ಅಯ್ಯಪ್ಪನ ಸನ್ನಿಧಾನದಲ್ಲಿ ಅಯ್ಯಪ್ಪನ ಬೆಳಕು, ಆ ಅಯ್ಯಪ್ಪನ ಬೆಳಕೆ ನನ್ನೊಳಗಿದೆ ಅನ್ನುವಂತಹ ಆತ್ಮಾನಂದ ಉಂಟಾಗಬೇಕು. ಅದಕ್ಕೋಸ್ಕರನೇ ಮಕರ ಜ್ಯೋತಿ ಮತ್ತು ಮಕರ ಬೆಳಕು ಇರೋದು. ರಕ್ಷತ್. ಎಸ್ ಗುರುಗಳೇ, ಒಂದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು, 2011ರಲ್ಲಿ ಕೇರಳ ಸರ್ಕಾರ ಒಂದು ಅಫಿಡವಿಟ್ ಹಾಕಿತು ಈ ಮಕರ ವಿಳಕ್ಕಿಗೆ ಸಂಬಂಧಿಸಿದಂತೆ. ಅಂದರೆ ಭಕ್ತಾದಿಗಳು ಡಿಸ್ಟರ್ಬ್ ಆಗಲಿಲ್ಲ ಅದರಿಂದ, ಬದಲಾಗಿ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಯಿತು. ಈ ಸನ್ನಿಧಾನದ ವಿಶೇಷತೆ ಏನು ಹಂಗಿದ್ರೆ? ಅಂದರೆ ಜಗತ್ತಿನಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರಲ್ಲ ಇಲ್ಲಿಗೆ, ಏನು ಈ ಸನ್ನಿಧಾನದ ವಿಶೇಷತೆ ಏನು ಅಂತ? ನಮ್ಮ ಭರತ ಭೂಮಿಯಲ್ಲಿ ಅತ್ಯಂತ ಪವಿತ್ರವಾದ ಜಾಗಗಳಿದ್ದಾವೆ. ಅಂಥದ್ರಲ್ಲಿ ಅದು ಒಂದು. ನೋಡಿ, ಶಬರಿ ಎನ್ನುವಂತಹ ಒಬ್ಬಳು ಮಹಾಭಕ್ತೆ. ಅವಳು ಆ ಶಬರಿಯ ಹೆಸರಲ್ಲಿ ಇರುವಂತಹದ್ದದು ಶಬರಿ ಮಲೆ ಅಂತ. ಮಲೆ ಅಂದರೆ ಬೆಟ್ಟ. ಆ ಶಬರಿ ಎಷ್ಟು ವರ್ಷದ ತಪಸ್ಸನ್ನು ಮಾಡಿದ್ಲೋ ಆ ತಪಸ್ಸಿಗೆ ಅನುಗುಣವಾಗಿ ಅಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಶಬರಿಯಿಂದ ಸ್ವೀಕರಿಸಿದ. ಆದ್ದರಿಂದ ಶಬರಿ ದತ್ತ ಪಲಾಶನ ರಾಮ ಅಂತ ಶ್ರೀರಾಮಚಂದ್ರನ ಅವೆಲ್ಲ ಸ್ಪರ್ಶವಾಗಿರೋ ಜಾಗಗಳು. ಆದ್ದರಿಂದ ಶ್ರೀರಾಮಚಂದ್ರನ ಪಾದಸ್ಪರ್ಶ ಆಗಿರೋದು, ಪಾಂಡವರೆಲ್ಲ ಬಂದಿರೋದು, ಮತ್ತು ಆ ದೇವಾಲಯವನ್ನು ಕಟ್ಟಿರೋದು ಕೂಡ ಪರಶುರಾಮರು. ಆಮೇಲೆ ಸಾಕ್ಷಾತ್ ಹರಿಹರ ಪುತ್ರ ಅನ್ನುವಂತಹ ಏನು ಅಯ್ಯಪ್ಪನು ತಪಸ್ಸನ್ನು ಮಾಡಿದ ಜಾಗ ಅಂತ. ಸೊ ಇದಕ್ಕಿಂತ ಇನ್ನೆಷ್ಟು ಪಾವಿತ್ರತೆ ಬೇಕು? ಅದು ಅಲ್ಲದೆ ಆ ಪವಿತ್ರವಾದ ಕಾಡು ಇವತ್ತು ಸ್ವಲ್ಪ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ, ಕಾಡು ಹೋಗ್ತಾ ಇದೆ. ಆದರೆ ಒಂದು ಕಾಲದಲ್ಲಿ ಅದು ದಟ್ಟವಾದ ಅರಣ್ಯ. ಅದು ಪಂಪಾ ನದಿ ಪವಿತ್ರವಾದ ನದಿ. ಅಲ್ಲಿಗೆ ಹೋದ್ರೇ ಸಾಕು, ನಿಮಗೆ ಆಧ್ಯಾತ್ಮಿಕ ಅನುಭವ ಬರುತ್ತೆ. ಆ ಕತ್ತಲಿನಲ್ಲಿ 6:30 ಕತ್ತಲಿನಲ್ಲಿ ಸೂರ್ಯ ಮುಳುಗಿದ ತಕ್ಷಣ ಅಲ್ಲಿ ಹೊರಗಿನಿಂದ ಒಂದು ಬೆಳಕು ಬರುತ್ತೆ, ಜ್ಯೋತಿ ಬರುತ್ತೆ. ಆತ್ಮಜ್ಯೋತಿ ಅದು, ಬೇರೆ ಜ್ಯೋತಿ ಅಲ್ಲ. ಅದು ಮಕರ ಬೆಳಕು, ಮಕರ ಜ್ಯೋತಿ ಅನ್ನೋದು ಆತ್ಮಜ್ಯೋತಿ. ಅದು ನನ್ನನ್ನು ನಾನು ಅರಿತುಕೊಂಡೆ ಅನ್ನುವ ಜ್ಯೋತಿ. ಅದು ಅದಕ್ಕಿಂತ ಇನ್ನೇನು ಬೇಕು? ಸೊ ಹಾಗಾಗಿ ನೀವು ಮಕರ ಬೆಳಕನ್ನು ಸುಳ್ಳು ಅಂತೇಳಿ, ಮಕರ ಬೆಳಕನ್ನು ಅರ್ಚಕರೇ ಹಾಕಿದ್ದು ಅಂತೇಳಿ, ಅಥವಾ ಅದ್ಯಾವುದೋ ಒಂದು ಬುಡಕಟ್ಟು ಜನಾಂಗ ಹಾಕಿದ್ರು ಅಂತೇಳಿ, ಮತ್ತು ಮಕರ ಜ್ಯೋತಿ ಬೇರೆ ಮಕರ ಬೆಳಕು ಬೇರೆ ಅಂತ ಚರ್ಚೆ ಮಾಡಿ ನೀವು ಏನಾದರೂ ಮಾಡ್ಕೊಳ್ಳಿ. ಆದರೆ ಒಳಗಡೆ ಇರುವಂತಹ ಆತ್ಮಜ್ಯೋತಿಯನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯವಿಲ್ವಲ್ಲ. ಆತ್ಮಜ್ಯೋತಿನೇ ಅದು. ಅದಕ್ಕೆ ಅಲ್ಲಿ ಅಯ್ಯಪ್ಪ ಹೇಳಿದ್ನಲ್ಲ, ತತ್ವಮಸಿ ಶ್ವೇತಕೇತೋ ಅನ್ನೋ ಉಪನಿಷದ್ ವಾಕ್ಯ. ನಾನು, ನೀವು, ಈ ಪ್ರಪಂಚ ಎಲ್ಲವೂ ಕೂಡ ಪರಬ್ರಹ್ಮನ ಭಾಗವಾಗಿದೆ ಅನ್ನೋದನ್ನು ಮರಿಬಾರ್ದಲ್ಲ. ನಾವೆಲ್ಲ ಪರಬ್ರಹ್ಮನ ಅಂಶ. ಆ ಪರಬ್ರಹ್ಮ ಒಂದೇ ದೇವರು ಇರೋದು. ಅದನ್ನು ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ ಅಂತ. ಕೆಲವರು ವೈಷ್ಣವರು ವಿಷ್ಣು ಅಂತಾನು, ಕೆಲವರು ಶಿವ ಅಂತ ಕರೆದ್ರು. ಆದರೆ ಅದೆರಡನ್ನೂ ಸೇರಿಸಿ ಒಂದೇ ಶಕ್ತಿ ಆಯ್ತಲ್ಲ ಇಲ್ಲಿ. ಹಾಗಿದ್ರೆ ಹರಿಹರ ಅನ್ನೋ ಎಲ್ಲ ಶಕ್ತಿಗಳು ಒಂದು ಶಕ್ತಿಯಾಗಿ ಕಾಣಿಸಿಕೊಂಡ ಕ್ಷೇತ್ರ. ಅದಕ್ಕೆ ಇಷ್ಟೊಂದು ಪಾವಿತ್ರತೆಯನ್ನು ಪಡ್ಕೊಂಡಿದೆ. ಗುರುಗಳೇ, ಒಂದು ವಿಚಾರ, ನನಗೆ ಈ ವ್ರತಾಚರಣೆಯ ಬಗ್ಗೆ ನಿಮ್ಮಿಂದ ಒಂದು ರಿಯಾಕ್ಷನ್ ನಾನು ಬಯಸ್ತೀನಿ, ಅಥವಾ ನಿಮ್ಮ ಅಭಿಪ್ರಾಯವನ್ನು ನಾನು ಬಯಸ್ತಾ ಇದ್ದೀನಿ. ಒಂದು ಮಂಡಲ ವ್ರತಾಚರಣೆ, ಕಠಿಣ ವ್ರತಾಚರಣೆ,
ಇದು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರುತ್ತೆ ಅಂತ. ಸಾಮಾನ್ಯ ಜನರಿಗೆ ಒಂದು ಆಧ್ಯಾತ್ಮದ ನೆಲೆಗಟ್ಟನ್ನು ತಗೊಂಡು ಹೋಗಬೇಕು. ಅತ್ಯಂತ ದೊಡ್ಡ ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡೋಕ್ಕಾಗೋದಿಲ್ಲ. ಭಕ್ತಿಯಿಂದ ಏನನ್ನು ಬೇಕಾದರೂ ಸಾಧಿಸ್ಬೋದು. ಆದರೆ ಭಕ್ತರಿಗೆ ಕೆಲವು ನಿಯಮ ಇರಬೇಕು. ಆ ನಿಯಮ ಇಲ್ಲದೆ ಹೋದರೆ ಅವ್ರ ಕೈಲಿ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ 48 ದಿನ ಆದರೂ ಮದ್ಯಪಾನ ಸೇವನೆ ಮಾಡದೆ, ಮಾಂಸಾಹಾರ ಸೇವನೆ ಮಾಡದೆ, ಬೇರೆಯವರನ್ನು ಬೈಯೋದನ್ನು ಬಿಟ್ಟು ಕೇವಲ ಅಯ್ಯಪ್ಪನಾಮ ಸ್ಮರಣೆಯಲ್ಲಿ, ದೇವಿಯ ಸ್ಮರಣೆಯಲ್ಲಿದ್ದು ಇವರು ನಿತ್ಯವೂ ಸ್ನಾನ ಮಾಡ್ತಾ ಆ ಬೇರೆ ವಸ್ತ್ರಗಳು, ಬೇರೆ ಫಿಲಿಮು, ಬೇರೆ ಯಾವುದನ್ನೋ ನೋಡೋ ಬದಲು ಆ ಕಠಿಣವಾದ ವ್ರತ ಮಾಡ್ತಾರಲ್ಲ 48 ದಿನ, ಇದರಿಂದ ಎಷ್ಟೋ ಜನ ಬದಲಾವಣೆ ಆಗಿಬಿಟ್ಟಿದ್ದಾರೆ. ಇವತ್ತು ಸರ್ಕಾರಗಳೆಲ್ಲ ಮದ್ಯಪಾನ ವಿರೋಧಿ ಮಹಾತ್ಮ ಗಾಂಧಿಯವರ ಮಾತುಗಳನ್ನು ಉಲ್ಲೇಖಿಸ್ತವೆ. ಮದ್ಯಪಾನ ಮಾಡಬಾರ್ದು ಅಂತ ಹೇಳ್ತವೆ. ಆದರೆ ಸರ್ಕಾರಗಳೇ ಮದ್ಯಪಾನವನ್ನು ಮಾರ್ತವೆ. ಹಾಗಿದ್ರೆ ಒಂದು ಬೇರೆ ವಿಚಾರ ಇರೋದೇ ಒಂದಾಗುತ್ತೆ. ಆದರೆ ಅಯ್ಯಪ್ಪನ ವಿಚಾರದಲ್ಲಿ ನೋಡಿ, 48 ದಿನ ಬಿಡಿಸೋದು ಒಂದು ದೊಡ್ಡ ವಿಚಾರ ಅಲ್ವೇ? 48 ದಿನ ನೀವು ಅವ್ರನ್ನ ತಂದ್ಬಿಟ್ರೆ ಒಳ್ಳೆ ಮಾರ್ಗಕ್ಕೆ, ನೆಕ್ಸ್ಟ್ ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ. ಇದು ಸತ್ಯ. ಇದು ನನಗೆ ಭಾಳ ಜನ ಪರಿಚಯ ಇದ್ದಾರೆ. 48 ದಿನ ಆದಮೇಲೆ ಅವರು ನೆಕ್ಸ್ಟು ಭಾಳ ಒಳ್ಳೆಯವರಾಗಿದ್ದವರು ಇದ್ದಾರೆ. ಅದರಿಂದ ಪರಿವರ್ತನೆಗೆ ಇದೊಂದು ಅವಕಾಶ. ಆದ್ದರಿಂದ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಏನು ಮಾಡುತ್ತೆ ಅಂದರೆ, ಸಾಮಾನ್ಯ ಜನರನ್ನು ಪರಿವರ್ತನೆಯ ಹಂತಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಭಕ್ತಿಯ ಪರಾಕಾಷ್ಠತೆ ಕರ್ಕೊಂಡು ಹೋಗುತ್ತೆ. ಇದು ನಮ್ಮ ದೇಶದ ಧಾರ್ಮಿಕ ಕ್ಷೇತ್ರಗಳ ಒಂದು ವಿಚಾರ. ಎರಡನೇದಾಗಿ ಇದು ಧಾರ್ಮಿಕ ಟೂರಿಸಮನ್ನು ಡೆವಲಪ್ ಮಾಡುತ್ತೆ. 100 ಜನ ಬದುಕೋದಕ್ಕೆ ಅವಕಾಶಗಳನ್ನು ಕೊಡುತ್ತೆ ಇದು. ಸೊ ಹಾಗಾಗಿ ಅಯ್ಯಪ್ಪನ ಸನ್ನಿಧಾನವೇ ಒಂದು ವಿಸ್ಮಯ, ನಮ್ಮ ಧಾರ್ಮಿಕ ಕ್ಷೇತ್ರಗಳೇ ಒಂದು ವಿಸ್ಮಯ. ಎಸ್ ಥ್ಯಾಂಕ್ ಯು ಚೆಲುವಪಿಲ್ಲೆ ಅವರೇ. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ ನಾನು ಗಾಂವ್ಕರ್ ಅವರನ್ನು ಕೇಳಬೇಕಾಗಿರೋದು ಒಂದು ವಿಚಾರ ಇದೆ. ಗಾಂವ್ಕರ್ ಸರ್, ಬಹುಶಃ ತಾವು 40 ವರ್ಷದಿಂದ ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ನಡೆದಂಥ ಅನೇಕ ಬದಲಾವಣೆಗಳನ್ನು ನೋಡಿದ್ದೀರಿ, ಬೆಳವಣಿಗೆಗಳನ್ನು ಗಮನಿಸಿದ್ದೀರಿ. ಸದ್ಯ ಏನಾಗಿದೆ, ಏನು ಬದಲಾವಣೆಗಳಾಗಿದೆ ಅಂತ ಹೇಳೋದು ತಾವು ಮೊದಲು ತಾವು ಹೋದಂಥ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ? ಮೊದಲು ಅಯ್ಯಪ್ಪನ ಹತ್ರ ಹೋಗಬೇಕಿದ್ರೆ ನಮಗೆ ಬಹಳ ಭಕ್ತಿ ಭಾವ ಇರ್ತಿತ್ತು. ಎರಿಮೇಲಿಂದ ಹೋಗಬೇಕಿದ್ರೆ, ಅಳುದ ಅಥವಾ ಅದರ ಮುಂದೆ ಹೋಗಬೇಕಿದ್ರೆ ಪೂರ್ಣ ದಟ್ಟ ಕಾಡಿನಲ್ಲಿ ಹೋಗ್ತಿದ್ವಿ. ಅಲ್ಲಿ ಹೋಗಬೇಕಿದ್ರೆ ಒಂದು ಒಳ್ಳೆಯ ಭಾವನೆ, ಎಲ್ಲ ಅಯ್ಯಪ್ಪನ ಶರಣಘೋಷ, ಅಲ್ಲಿ ಎಲ್ಲಿ ಬೇಕಲ್ಲಿ ಮಲಗಿ ಚಂದರಾಯಿತೆಯಲ್ಲಿ ಹೋಗ್ತಿದ್ವಿ. ಕೇರಳ ಗೌರ್ಮೆಂಟಿಂದು ಸ್ವಲ್ಪ ಕೋಆಪರೇಷನ್ ಸಿಗ್ತಿತ್ತು. ಈಗ ಆ ರೀತಿಯಲ್ಲಿ ಇಲ್ಲ. ನಿಮ್ಮದು ಎರಿಮೇಲೆಯಿಂದ ಅಳುದ ತನಕ ಅದು ಕಾಡು ಹೋಗಿ ನಾಡಾಗಿದೆ. ಎಲ್ಲ ಡಾಂಬರ್ ರಸ್ತೆ, ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲು ಸುಡ್ತದೆ. ಈಗ ಕಾಡಿನಾಗ ಇಲ್ಲ. ಅದರ ನಂತರ ಸುಧಾ ಈಗ ಒಂದು ಲಾಸ್ಟ್ ಇಯರು 4 ಗಂಟೆಗೆ ಅಳುದಾದಲ್ಲಿ ಬಂದ್ ಮಾಡ್ತಾ ಇದ್ದಾರೆ. ನಾವು ಈಗಲಿಂದ ಹೋಗುವವರು 4 ಗಂಟೆಗೆ ಮಧ್ಯಾಹ್ನ ಬಂದ್ ಮಾಡಿದ್ರೆ, ನಾಳೆ ಮಾರನೇ ದಿವಸ ಬೆಳಗ್ಗೆ 10 ಗಂಟೆಗೆ ಓಪನ್ ಮಾಡಿದ್ರೆ, ಒಂದು ಕಾಡು ನಡಿಬೇಕಿದ್ರೆ 2 ರಿಂದ 3 ದಿವಸ ನಡಿಬೇಕಾಗುತ್ತದೆ. ಅದನ್ನು ಬಿಟ್ಟು ಅವರು ನಮಗೆ ಸಪೋರ್ಟಿವ್ ಆಗಿದ್ದರೆ, ಅವರಿಗೆ ನನ್ನ ಪ್ರಕಾರ ಅವರಿಗೆ ಈಗ ಯಾತ್ರಾರ್ಥಿಗಳು ಎರಿಮೇಲಿಂದ ಹೋಗುವುದು ಬೇಡ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇದೆ. ಇದು ಇಂಟೆನ್ಷನಲ್ಲಿನ ಅಥವಾ ಅವರಿಗೆ ಅನಿವಾರ್ಯನ ನಮ್ಗೆ ಗೊತ್ತಾಗೋದಿಲ್ಲ. ಅದು ಈಗ ಆಫ್ಲೈಟ್ ಬಹಳ ತೊಂದರೆ ಆಗ್ತಾ ಇದೆ. ಗುರುಗಳೇ, ಮಾತನಾಡಿಸ್ತೀನಿ ನಾನು. ಒಂದೇ ಒಂದು ನಿಮಿಷ ನಾನು ನಿಮ್ಮನ್ನು ಮಾತನಾಡಿಸ್ತೀನಿ. ದೃಶ್ಯ ನೀವು ನೋಡ್ತಾ ಇದ್ದೀರಿ. ಇದು ಪಂದಳ ಅರಮನೆಯಿಂದ ಆಭರಣಗಳು ಬಂದಿರೋದು ಸನ್ನಿಧಾನಕ್ಕೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯ, ಇದು 18 ಮೆಟ್ಟಿಲುಗಳು, 18 ಮೆಟ್ಟಿಲು, ಪವಿತ್ರವಾದಂಥ 18 ಮೆಟ್ಟಿಲುಗಳ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಜೊತೆಗೆ ರಾಜವಂಶದವರು ಕೂಡ ಬಂದಿದ್ದಾರೆ, ನೋಡ್ತಾ ಇದ್ದೀರಿ. ಅವರು ಮಾಲೆ ಹಾಕದೆಯೇ ಬರೋದಕ್ಕೆ ಅವರಿಗೆ ಅವಕಾಶ ಇದೆ ಈ ಆಭರಣ ತರೋ ಸಂದರ್ಭದಲ್ಲಿ. ಇಲ್ಲ ಅಂತಂದರೆ ಈ 18 ಮೆಟ್ಟಿಲನ್ನು ಹತ್ತಬೇಕು ಅಂತಾದರೆ ಕಡ್ಡಾಯವಾಗಿ ಮಾಲೆ ಧರಿಸಿದವರು ಮಾತ್ರ 18 ಮೆಟ್ಟಿಲನ್ನು ಹತ್ತಬೇಕಾಗತ್ತೆ. ಆದರೆ ಇಲ್ಲಿ ಈ ರಾಜವಂಶದವರು ಯಾರು ಬರ್ತಾರೆ ಅವರಿಗೆ ಅವಕಾಶ ಇದೆ. ಈ ಆಭರಣಗಳನ್ನು ಸ್ವಾಮಿಗೆ ಅಲಂಕಾರವನ್ನು ಮಾಡಿದ ನಂತರ ಮಂಗಳಾರತಿ ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ಜ್ಯೋತಿಯ ದರ್ಶನ ಆಗತ್ತೆ. ನೋಡ್ತಾ ಇದ್ದೀರಿ ದೃಶ್ಯವನ್ನು, ಆಭರಣಗಳನ್ನು ತಂದಿರುವಂಥ ದೃಶ್ಯವನ್ನು. ಪಂದಳ ರಾಜವಂಶ, ಆ ಪಂದಳ ಅರಮನೆಯಿಂದ ತರಲಾಗಿರುವಂಥ ಆಭರಣವನ್ನು ನೋಡ್ತಾ ಇದ್ದೀರಿ. ಒಂದೊಂದು ಊರಿನಲ್ಲೂ ಕೂಡ ದಿವ್ಯಾಭರಣಕ್ಕೆ ಸ್ವಾಗತ, ಮಂಗಳ
ಸ್ವಾಗತ ಮಾಡ್ತಾ ಇದ್ದಾರೆ ನೋಡಿ. ನಾವು ಈಗಾಗಲೇ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರಿರ್ಬೋದು, ಗಾಂವ್ಕರ್ ಅವರು ಮಾತನಾಡ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಒಂದಿಷ್ಟು ಬದಲಾವಣೆಗಳಾಗಿದೆ, ಆದರೆ ಅಯ್ಯಪ್ಪ ಎಲ್ಲವನ್ನೂ ಬದಲಾಯಿಸುವಂಥ ಶಕ್ತಿ ಇರುವಂಥ ದೇವರು. ನಮ್ಮನ್ನು ಬದಲಾಯಿಸ್ತಾರೆ, ಕಾಲವನ್ನು ಬದಲಾಯಿಸ್ತಾರೆ, ಎಲ್ಲವನ್ನೂ ಬದಲಾಯಿಸುವಂಥ ಶಕ್ತಿ ಇರುವಂಥ ದೇವರು. ಅದೇ ಕಾರಣಕ್ಕಾಗಿ ಸನ್ನಿಧಾನ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಅಲ್ಲಿ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೆಲವರದು ಆಡಂಬರ ತೋರಿಕೆ ಇರಬಹುದು, ಆದರೆ ಅದರ ಆಚೆಗೂ ಕೂಡ ಒಂದು ಪಾಸಿಟಿವ್ ಆದಂಥ ಒಂದು ಧನಾತ್ಮಕ ಶಕ್ತಿ ಸಂಚಯವಾಗುವಂಥ ಕ್ಷೇತ್ರ ಇದು. ಇದೇ ಕ್ಷೇತ್ರಕ್ಕೆ ಬಂದು ಜೀವನದಲ್ಲಿ ಎಂತೆಂಥದೋ ಬದಲಾವಣೆಗಳಾದಂಥವ ಉದಾಹರಣೆಗಳನ್ನು ನಾವು ಸುತ್ತಮುತ್ತ ನೋಡಿದ್ದೀವಿ. ಅವರ ಬದುಕಿನಲ್ಲಿ ಎಲ್ಲವನ್ನೂ ಕಳಕೊಂಡು ಏನೂ ಇಲ್ಲ ಅಂತ ಆದವರು ಕೂಡ ಸನ್ನಿಧಾನಕ್ಕೆ ಬಂದ ನಂತರ ಬದುಕಲ್ಲಿ ಅಪೂರ್ವವಾದಂಥ ಬದಲಾವಣೆಗಳಾಗಿರೋದನ್ನು ನಾವು ಗಮನಿಸಿದ್ದೀವಿ. ಆ ಹರಿಹರ ಸಾಮರಸ್ಯದ ಕ್ಷೇತ್ರ ಇದು. ನೋಡ್ತಾ ಇದ್ದೀರಿ, ಈಗ ಆಭರಣ ಸನ್ನಿಧಾನವನ್ನು ಪ್ರವೇಶಿಸ್ತಾ ಇದೆ. ಸನ್ನಿಧಾನದ ಒಳಗೆ ಅಯ್ಯಪ್ಪ ಸ್ವಾಮಿಯ ಅಲಂಕಾರಕ್ಕಾಗಿ ಬಂದಿರುವಂಥ ಆಭರಣಗಳನ್ನು ನೋಡ್ತಾ ಇದ್ದೀರಿ. ಈಗ ಬಾಗಿಲು ಕ್ಲೋಸ್ ಮಾಡಿದ್ರು, ಗರ್ಭಗುಡಿಯ ಬಾಗಿಲನ್ನ ಬಂದ್ ಮಾಡಲಾಯಿತು. ಆ ನಂತರ ಇನ್ನು ಅಲಂಕಾರದ ನಂತರ ಬಾಗಿಲು ಓಪನ್ ಮಾಡಿ ಮಂಗಳಾರತಿ ಆಗತ್ತೆ. ಮಂಗಳಾರತಿಯ ಸಂದರ್ಭದಲ್ಲಿ ಮಕರ ಜ್ಯೋತಿಯ ದರ್ಶನ ಆಗತ್ತೆ. ನೋಡ್ತಾ ಇದ್ದೀರಿ, ದೇವಸ್ಥಾನದ ಆ ಒಂದು ದೃಶ್ಯವನ್ನು ನೀವು ಗಮನಿಸಬಹುದು. ಸುತ್ತ ದಟ್ಟ ಅರಣ್ಯ, ಪಕ್ಕದಲ್ಲೇ ಪೆರಿಯಾರ್ ಟೈಗರ್ ರಿಸರ್ವ್ ಇದೆ. ಪೆರಿಯಾರ್ ಹುಲಿ ರಕ್ಷಿತಾರಣ್ಯ ಇರುವಂಥ ಜಾಗ ಅದು. ಸೊ ಆ ದಟ್ಟ ಕಾನನದ ಮಧ್ಯೆ, ದಟ್ಟ ಕಾಡಿನ ಮಧ್ಯೆ ಸ್ಥಿತವಾಗಿರುವಂಥ ಅಯ್ಯಪ್ಪನ ಸನ್ನಿಧಾನ. ನೀವು ನಾನು ಗಾಂವ್ಕರ್ ಅವರನ್ನು ಮಾತನಾಡಿಸ್ತಾ ಇದ್ದೀನಿ. 40 ವರ್ಷದಿಂದ ಅವರು ಹೋಗ್ತಾ ಇದ್ದಾರೆ, 40 ಬಾರಿ ಅಯ್ಯಪ್ಪನ ದರ್ಶನಕ್ಕಾಗಿ ಹೋಗಿದ್ದಾರೆ. ಸೊ ಆ 40 ವರ್ಷದ ಹಿಂದಿನ ಸ್ಥಿತಿ ಹೇಗಿರ್ತಿತ್ತು ಅಂತ ನಾವೊಮ್ಮೆ ಯೋಚನೆ ಮಾಡಬಹುದು. ಇವತ್ತೆಲ್ಲವೂ ಆಧುನಿಕವಾಗಿ ಬದಲಾಗಿರಬಹುದು, ಆದರೆ ಆ ಸಂದರ್ಭ ಹೇಗಿರಬಹುದು? ಕ್ರೂರ ಜಂತುಗಳು, ವನ್ಯಜೀವಿಗಳು ಓಡಾಡುವಂಥ ಜಾಗ ಅದು. ಅಲ್ಲಿ ಇರುಮುಡಿ ಹೊತ್ತು ಬರಿಗಾಲಲ್ಲಿ ಭಕ್ತಾದಿಗಳು ಹೋಗ್ತಾ ಇದ್ರು ಅಯ್ಯಪ್ಪನ ದರ್ಶನ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.